ನನ್ನ ಓಟಿಗೆ ಬೆಲೆ ಇದೆ, ನಾನು ಓಟ್ ಮಾಡಲೇಬೇಕಾಗಿತ್ತು. ಹೆಂಗೆ ರಿಮೂವ್ ಆಯಿತು? ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರನ್ನ ಇದ್ದರೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಯಾವ ಥರ ಕೇಸ್ ಫೈಲ್ ಮಾಡೋಕ್ಕೂ ರೆಡಿ ಇದ್ದೀನಿ, ಫೇಸ್ ಮಾಡ್ತೀನಿ. ಆಗಿದ್ದಾಗಲೇ ನನ್ನ ಓಟ್ ಬೆಲೆ ಬರಲೇಬೇಕು. ದಯವಿಟ್ಟು ಯಾರಾದರೂ ನನಗೆ ಸಪೋರ್ಟ್ ಮಾಡೋರಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಸರ್ ನಮಸ್ತೆ, ನನ್ನ ಹೆಸರು ವೆಂಕಟೇಶ್ ಅಂತ, ಒಕ್ಲೇರಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಅಲ್ಲಿ ಯಾವುದೇ ಪ್ರಾಬ್ಲಮ್ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಯಿತು ಏನೋ ಆಗಲಿ ಬಿಡೋ ಅಂತ ಸುಮ್ಮನೆ ಇದ್ದೋಗ್ಬಿಟ್ಟಿದೆ. ಬಟ್ ಇವತ್ತೊಂದು ಇನ್ಸಿಡೆಂಟ್ ನಡೀತು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಲೇಬೇಕು. ಈ ಒಂದು ವಿಚಾರಕ್ಕೆ ವಿಡಿಯೋ ಮಾಡಿಲ್ಲ ಅಂದರೆ ತುಂಬ ತಪ್ಪಾಗುತ್ತೆ ಅಂತ ತುಂಬ ಮನಸ್ಸು ಕಾಡ್ತಾಯಿತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ತುಂಬ ಒಳ್ಳೆಯ ವಿಚಾರ ಹೇಳ್ತೀನಿ, ದಯವಿಟ್ಟು ಕೇಳಿ ಎಲ್ಲ. ಏನಂದರೆ ವಿಚಾರ, ಇವತ್ತು ಲೋಕಸಭಾ ಚುನಾವಣೆ ಆಯಿತು, ಎಲ್ಲರೂ ವೋಟ್ ಮಾಡಿದ್ದೀರಾ. ಅದೇ ಖುಷಿಲಿ ನಾನು ವೋಟ್ ಮಾಡಲೇಬೇಕಂತ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಒಂದು ನಾವು ಒಂದು ಮತ ಚಲಾವಣೆ ಮಾಡಬೇಕಾದೊಂದು ಜಾಗಕ್ಕೆ ಹೋಗಿದ್ದೆ. ಬೇಗ ವೋಟ್ ಮಾಡಿಬಿಟ್ಟು ಒಂದು ಕೆಲ್ಸಕ್ಕೆ ಹೋಗ್ಬೇಕು, ನಮಗೊಂದು ಜೀವನ ನಡಬೇಕಲ್ವ. ಕೆಲ್ಸಕ್ಕೆ ಹೋಗ್ಲೇಬೇಕನ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದೆ. ಹೋಗಿ ನೋಡಿದ್ರೆ ಟ್ವಿಸ್ಟ್ ಏನಂದರೆ, ಲೀಸ್ಟಲ್ಲಿ ನನ್ನ ಹೆಸರೇ ಇಲ್ಲ. ಏನಕ್ಕೆ ಹೆಸರಿಲ್ಲ? ನಾನೇನೋ ರಿಮೂವ್ ಮಾಡೋಕ್ಕೆ ಕೊಟ್ಟಿದ್ನ, ಏನಕ್ಕೆ ರಿಮೂವ್ ಆಯಿತು ಪ್ರಶ್ನೆ ಮಾಡಿದೆ ನಾನು. ಹೌದು, ನನ್ನ ಹೆಸರು ಯಾಕಿಲ್ಲ, ನಾನು ವೋಟ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡ್ಕೊಂಡು ಕೂತಿದ್ದೆ ಅಲ್ಲಿ. ಅವ್ರೇನು ಹೇಳ್ತಾ ಇದ್ರು ಅಂದರೆ, ಸ್ಟಾರ್ಟಿಂಗು ಯಾರು ಅಲ್ಲಿ ಒಂದು ಇನ್ಚಾರ್ಜ್ ಇರ್ತಾರಲ್ವ, ಪ್ರತಿಯೊಬ್ಬರದು ಏನು ವೋಟ್ ಮಾಡಬೇಕು ಅಂದ್ಬಿಟ್ಟೆಲ್ಲ ಲೀಸ್ಟ್ ಕೊಡ್ತಾ ಇರ್ತಾರಲ್ವ, ಅವರೇ ಹೇಳಿದ್ರು ಲೀಸ್ಟಲ್ಲಿದ್ದರೆ ಮಾತ್ರ ವೋಟ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸರ್, ನಾನು ವೋಟ್ ಲೀಸ್ಟಲ್ಲಿ ಯಾಕಿಲ್ಲ, ಹೆಂಗೆ ರಿಮೂವ್ ಮಾಡಿದ್ರಿ? ಅದು ನನ್ನ ಪ್ರಶ್ನೆ ಅದೇ, ಹೆಂಗೆ ರಿಮೂವ್ ಮಾಡಿದ್ರಿ, ಹೆಂಗೆ ರಿಮೂವ್ ಆಯಿತು ಕೇಳಿದ್ದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ನನಗೇನು ಅದ್ರಲ್ಲಿ ನಂದೇನು ತಪ್ಪಿದೆಯಾ? ನನ್ನ ಓಟಿನ ಬೆಲೆ 500 ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ, ಲಕ್ಷ ರೂಪಾಯಿ ಅಲ್ಲ. ನನ್ನ ಓಟ್ಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಯಾವನಾದರೂ ನನ್ನ ಓಟ್ಗೆ ಏನಾದರೂ ಇಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂತ ಯಾವನ ಬರಲಿ, ಕೆರ ತೊಗೊಂಡು ಹೊಡಿತೀನಿ, ನಿಂಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಬರಲಿ ಯಾವನ ಮುಂದೆ. ನಾನು ಯಾವನ ಹತ್ರ 1 ರೂಪಾಯಿ ತೊಗೊಳೋದಿಲ್ಲ ಓಟ್ ವಿಚಾರದಲ್ಲಿ. ನಾನು ಒಂದು ಓಟ್ ವಿಚಾರ ಬರಲಿ, ಇವಾಗ್ಲೂ ನಾನು ಕೊಟ್ಟಿದ್ದೀನಿ ನಿಮಗೆ ದುಡ್ಡು, ನಿನ್ನ ಕೈಗೆ ನಾನು ಕೊಟ್ಟಿದ್ದೀನಿ ದುಡ್ಡು ಅಂತ ಯಾವನಾದ್ರೂ ಬರಲಿ. ನನ್ನ ಓಟಿನ ಬೆಲೆ ಅಷ್ಟಿದೆ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಕೇಳಿ. ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ನನಗೆ, ಅದು ಅಷ್ಟೊಂದು ನೋವಾಗಿದೆ. ಬೆಳಗ್ಗೆ 7 ಗಂಟೆಗೆ ಹೋಗಿ 2 ಗಂಟೆ ತನಕಕ್ಕಾದರೂ ನಾನು ಓಟು ಚಲಾವಣೆ ಮಾಡೋಕ್ಕಾಗಲಿಲ್ಲ. ಕಾರಣ ಹೇಳ್ತೀನಿ ಕೇಳಿ. ಬೆಳಗ್ಗೆ ಅವ್ರು ಹೇಳಿದ ತಕ್ಷಣ ನಾನು ರಿಟರ್ನ್ ಬಂದೆ, ಆದ್ರೂ ಮನಸ್ಸು ಒಪ್ಪಲಿಲ್ಲ. ಇದಕ್ಕೋಸ್ಕರನೇ ಅಲ್ವಾ ನಾನು ಆಫೀಸ್ ರಜಾ ಹಾಕ್ಕೊಂಡಿರೋದು, ಅಂದರೆ ಪರ್ಮಿಷನ್ ತೊಗೊಂಡಿರೋದು. ಓಟ್ ಹಾಕಲೇಬೇಕು ಅನ್ನೋ ವಿಚಾರದಲ್ಲಿ ನಾನೊಂದು ಚುನಾವಣಾ ಅಧಿಕಾರಿಗಳಂದರೆ ಬೇರೆ ಚುನಾವಣೆ ಅಧಿಕಾರಿ ನಾನು ಭೇಟಿ ಮಾಡಿದೆ. ಹಿಂಗಾಗಿದೆ ಸರ್, ಲೀಸ್ಟಲ್ಲಿ ಬಂದಿಲ್ಲ, ನನ್ನ ಓಟ್ ಯಾವ ಥರ ಚಲಾವಣೆ ಮಾಡ್ಬೋದು ಅಂತ ಕೇಳಿದ್ದಕ್ಕೆ, ಸೊ ಅವ್ರು ಕೊಟ್ಟಿದ್ದ ಮಾಹಿತಿ ವಾಟ್ಸಪ್ಪಲ್ಲಿ ಇತ್ತು, ಅದನ್ನು ಬರ್ಕೊಂಡಿದ್ದೀನಿ. ಹೇಳ್ತೀನಿ ನೋಡಿ. ಪೂಲಿಂಗ್ ಬೂತ್ ಎಚ್ಚರಿಕೆಗಳು. ನೀವು ಪೂಲಿಂಗ್ ಬೂತ್ ತಲುಪಿದಾಗ ಮತ್ತು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಎಂದುಕೊಂಡಾಗ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಮತದಾರರ ಐಡಿಯನ್ನು ತೋರಿಸಿ, ಮತದಾರರ ಐಡಿಯನ್ನು ತೋರಿಸಿ ಮತ್ತು ಸೆಕ್ಷನ್ 49P ಪ್ರಕಾರ ನಾವು ಚಾಲೆಂಜಿಂಗ್ ವೋಟ್ನ ಕೇಳಿದೆ ನಾನು. ಚಾಲೆಂಜಿಂಗ್ ವೋಟ್ ನಾನು ಮಾಡಲೇಬೇಕು. ಯಾಕೆ ನನ್ನ ಹೆಸರು ಇಲ್ಲ? ML ಎಲೆಕ್ಷನ್ ವೋಟ್ ಹಾಕಿದ್ದೀನಿ, 10 ವರ್ಷದಿಂದ ವೋಟ್ ಹಾಕ್ತಾನೆ ಇದ್ದೀನಿ. ನನ್ನ ಹೆಸರು ಹೆಂಗೆ ರಿಮೂವ್ ಆಯಿತು? ನನ್ನ ಹತ್ರ ವೋಟರ್ ID ಲೀಸ್ಟ್ ಇದೆ, ನನ್ನ ಹತ್ರ ವೋಟರ್ ID ನಂಬರ್ ಇದೆ, ಆಧಾರ್ ಕಾರ್ಡ್ ಇದೆ. ಈ ಪ್ರತಿಯೊಂದು ಎಲೆಕ್ಷನ್ಗೂ ನಾನು ವೋಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಹೆಂಗೆ ರಿಮೂವ್ ಆಯಿತು? ನಾನು ಚಾಲೆಂಜಿಂಗ್ ವೋಟ್ ಹಾಕಬೇಕು ಅಂತ ಕೇಳಿದೆ ನಾನು. ಅಲ್ಲಿ ಚುನಾವಣೆ ಎಲ್ಲಿ ನಡೀತೈತೆ ಅವ್ರು ಇಟ್ಕೊಂಡು ಏನು ಹೇಳಿದ್ರಂದರೆ, ಸೊ ಅವ್ರು ಕೆಲವರು ಹೆಸರು ಹೇಳಿದ್ರು, ಅವ್ರನ್ನ ಭೇಟಿ ಮಾಡಿ ಇವ್ರನ್ನ ಭೇಟಿ ಮಾಡಿ ಹಂಗೆಲ್ಲ ವೋಟ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಕೇಳಿದ್ರು. ಅದಾದಮೇಲೆ ಈ ಮೆಸೇಜ್ ಅವ್ರಿಗೆ ತೋರಿಸಿದೆ ನಾನು, ಈ ಥರ DC ಆರ್ಡ್ರ್ ಇದೆಯಂತೆ. ಸೊ ನಾನು ವೋಟ್ ಮಾಡಲೇಬೇಕು ಅಂತ ಕೇಳಿದ್ದಕ್ಕೆ ಫೈನಲ್ ತಹಶೀಲ್ದಾರ್ನ ಭೇಟಿ ಮಾಡಿ, ಅಂದರೆ ತಹಶೀಲ್ದಾರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ತಹಶೀಲ್ದಾರ್ಗೆ ಫೋನ್ ಮಾಡಿದೆ, ಅವ್ರು ಇದ್ಕೊಂಡು ಹೇಳಿದ್ರು RI ಬರ್ತಾರೆ, ಯಾರು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಬರ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಾಗ ಮಾತಾಡಿ ನಿಮ್ಮ ವೋಟ್ ಏನಿದೆಯೋ ಅಧಿಕಾರ ನೀವು ಚಲಾವಣೆ ಮಾಡಿ ಅಂತ ಹೇಳಿದ್ರು. ಓಕೆ, RI ಬಂದರು, ಎಲ್ಲ ವೆರಿಫಿಕೇಶನ್ ಮಾಡಿದ್ರು. ಇನ್ ಕೇಸ್ ಏನಾದರೂ ಟ್ರಾನ್ಸ್ಫರ್ ಆಗಿದ್ರೆ ಟ್ರಾನ್ಸ್ಫರ್ ಲೀಸ್ಟಲ್ಲಿ ಇರಬೇಕಲ್ವಾ? ನನ್ನ ಹೆಸರು ಟ್ರಾನ್ಸ್ಫರ್ ಲೀಸ್ಟಲ್ಲೂ ಇಲ್ಲ. ನೋಡಿ ಇದೆ, ನೋಡಿ ಒಂದು ನಿಮಿಷ ನೋಡಿ, ಇದು ವೆಂಕಟೇಶ್ ಅಂತ ನಂದು. ಸೊ ನಾನು ಎವ್ರಿ ಎಲೆಕ್ಷನ್ಗೂ ವೋಟ್ ಮಾಡ್ತಾಯಿದ್ದೀನಿ. ಹಳೆ ಲೀಸ್ಟಲ್ಲಿ ಇದೆ, ಇದನ್ನ ಲೀಸ್ಟಲ್ಲಿ ಇಲ್ಲ. ಇದನ್ನು ತೋರಿಸ್ಬಿಟ್ಟು ನಾನು ಪ್ರಶ್ನೆ ಮಾಡಿದೆ, ನಾನು ವೋಟ್ ಮಾಡಲೇಬೇಕಂತ. ಸರಿ, ಅವರು ಒಂದು ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು, ಸರಿ ಆಯಿತು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಯಾರೋ ಮೇಡಮ್ ಅವರು ಹೇಳ್ಬಿಟ್ಟು ಹೋದವರು. ಕಾದೆ 7 ಗಂಟೆಗೆ ಹೋದಿರೋನು, ಮೇಡಮ್ ಅವ್ರು ಬಂದಿದ್ದು 9 ಗಂಟೆಗೆ. ಆಯಿತು, 12 ಗಂಟೆ ತನಕ ಕಾದೆ. ಅದಾದಮೇಲೆ ಪೇಷನ್ಸ್ ಹೋಯ್ತಲ್ವಾ, ಕೆಲಸನೇ ನಾನು ಪರ್ಮಿಷನ್ ಕೇಳ್ಕೊಂಡ್ಬಂದೇನೋ ಲೀವ್ ಹಾಕ್ಕೊಂಡೆ. ನಾನು ವೋಟ್ ಮಾಡಲೇಬೇಕು, ಇವತ್ತೇನೋ ನಾನು ವೋಟ್ ಮಾಡಲೇಬೇಕಂತ ಕೂತ್ಕೊಂಡೆ. ಆದರೆ ಕಡೆಗೆ 2 ಗಂಟೆ ತನಕ ಕಾದೆ ನಾನು. ನನ್ನ ವೋಟು ಚಲಾವಣೆ ಮಾಡೋಕ್ಕೆ ಆಗಲಿಲ್ಲ. ಯಾರು ನಾನು ಪ್ರಶ್ನೆ ಮಾಡಲಿ? ಅಂದರೆ ಜಿಲ್ಲಾಧಿಕಾರಿಗಳು ಇದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದ್ದು. ಅಂದರೆ ಜಿಲ್ಲಾಧಿಕಾರಿ ಮಾತಿಗೆ ಬೆಲೆ ಇಲ್ವಾ ಇವ್ರಿಗೆ?
ತಹಶೀಲ್ದಾರ್ ಕೇಳಿದ್ರೆ ಯಾರೋ ನಿಮ್ಮ ಹೆಸರನ್ನ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು ರಿಮೂವ್ ಮಾಡ್ತಾರೆ? ಮಾಡಿದ್ರೆ ಅಧಿಕಾರ ಇರೋದು ನಿಮಗೆ ಮಾಡಬೇಕಾಗಿರೋರು. ಯಾರೊಂದು ವೆರಿಫಿಕೇಶನ್ ಬರ್ತಾರೆ, ಇನ್ನೊಂದು ಮನೆಗಳ ಹತ್ರ ಎಲ್ಲ ಸರ್ವೆ ಮಾಡ್ತಾರೋ ಅವ್ರಿಗೆ ಗೊತ್ತಿರಬೇಕಾಯ್ತು. ಈಗ ಸರ್ವೆ ಮಾಡೋರು ಡಿಪಾರ್ಟ್ಮೆಂಟ್ ಅಂತ ಕೇಳಿದೆ ನಾನು, ನೀವೇನಾದರೂ ರಿಮೂವ್ ಮಾಡಿಸಿದ್ರ ಅಂತ. ಅವ್ರೇನು ಹೇಳ್ತಾರೆ, ಇಲ್ಲಪ್ಪ ನೀವು ಊರಲ್ಲಿರೋ ಮನುಷ್ಯ ನಿನ್ನೆನಾಗ ನಾವು ರಿಮೂವ್ ಮಾಡೋಣ ಅಂತ ಕೇಳ್ತಾರೆ. ಅದನ್ನು ನಾವು ಚುನಾವಣಾ ಕಮಿಷನರ್ ಆಫೀಸ್ ಕೋಲಾರ ಅವರಿಗೆ ಫೋನ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ, ಯಾರೋ ರಿಮೂವ್ ಮಾಡಿದ್ರೆ ನಂಗೆ ಆಗೋದು, ಸೊ ನೀವು ವೋಟ್ ಲಿಸ್ಟಲ್ಲಿದ್ದರೆ ಮಾತ್ರ ನೀವು ವೋಟ್ ಮಾಡಬೇಕು, ಇಲ್ಲಾಂದ್ರೆ ವೋಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ನಾನು ಯಾರಾದರೂ ಪ್ರಶ್ನೆ ಮಾಡಲಿ ಹೇಳಿ, ನಾನು ಒಟ್ಟು ಬೆಲೆ ಇಲ್ವ ಹಂಗಾದ್ರೆ? ಅಂದರೆ ನಾನು 500 ರೂಪಾಯಿ ತೊಗೊಂಡು ಇಲ್ಲ 1000 ರೂಪಾಯಿ ತೊಗೊಂಡ್ರೆ ಮಾತ್ರ ಬೆಲೆನಾ? ನಾವು 1 ರೂಪಾಯಿ ತೊಗೊಂಡಿದ್ದಕ್ಕೆ ನಾನು ಇದುವರೆಗೂ ನನ್ನ ಲೀಸ್ಟಲ್ಲಿ ಹೆಸರು ಬಂದಿಲ್ಲ, ನನ್ನ ಒಟ್ಟು ಬೆಲೆ ಇಲ್ವಾ? ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ, ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸೋ ಥರ ಏನಾದರೂ ಯಾರು ನ್ಯಾಯ ಕೊಡಿಸೋರಿದ್ರೆ ಮಾತ್ರ ಮುಂದೆ ಬನ್ನಿ. ನ್ಯಾಯ ಕೊಡ್ಸೋಕ್ಕಾಗಿದ್ರು ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನನ್ನ ಓಟು ಚಲಾವಣೆಗೆ ಅಂದರೆ ನನ್ನ ಓಟು ಚಲಾವಣೆ ಮಾಡಬಾರ್ದಾಗಿತ್ತ ಅಂದರೆ ಈಗ ಏನು ಕೊಟ್ಟಿದ್ದಾರೆ, ಇದು ಸೆಕ್ಷನ್ 49 ಸೆಕ್ಷನ್ 49P ಪ್ರಕಾರ ಚಾಲೆಂಜಿಂಗ್ ವೋಟ್ ಹಾಕ್ಬೋದು ಅಂತ DC ಆರ್ಡ್ರ್ ಇತ್ತಂತೆ. ಇನ್ ಕೇಸ್ ನಾನೇನಾದ್ರು ಟ್ರಾನ್ಸ್ಫರ್ ಕೊಟ್ಟಿದ್ರೆ ಟ್ರಾನ್ಸ್ಫರ್ ಆಗಬೇಕಿತ್ತು. ನಾನು ಟ್ರಾನ್ಸ್ಫರೇ ಕೊಟ್ಟಿಲ್ಲ ಇದುವರೆಗೂ. ನಾನು ವೋಟ್ 10 ವರ್ಷದಿಂದ ಎಲ್ಲ ಆಗ್ತಾಯಿದ್ದೀನಿ, ಅಲ್ಲೇ ಆಗ್ತಾಯಿದ್ದೀನಿ ಹೋಗ್ಬಿಟ್ಟು. ಅಂದರೆ ನಾನು ಇರೋದು ಬೆಂಗಳೂರು, ಅಂದರೆ ಇರೋ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರು, ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ. ಇದು ನೀವು ಏನೋ ಸರ್ವೆ ಮಾಡೋಕ್ಕೆ ಬಂದಾಗ ನೀವು ಇರಲಿಲ್ಲ, ಅದಕ್ಕೋಸ್ಕರ ನಿಮ್ಮ ನೇಮ್ ತೆಗ್ದಿದ್ದಾರೆ. ಏನ್ರಿ ಅದು? ಏನ್ರಿ? ಹಾಗಾದ್ರೆ ಎಲ್ಲರೂ ಪ್ರಾಮಾಣಿಕವಾಗಿ ಹೇಳ್ರಿ ಎಲ್ರೂ. ನೀವು ಸರ್ವೆ ಮಾಡೋಕ್ಕೆ ಹೋದಾಗ ಏನು ಒಂದು ವೋಟ್ ಲೀಸ್ಟ್ ಬಂದಿತ್ತಲ್ಲ, ಪ್ರತಿಯೊಬ್ಬರು ಮನೇಲಿ ಇದ್ರ ಮನೆಯಲ್ಲಿ ನಿಜವಾಗ್ಲೂ ಅವ್ರು ಇದ್ರ ಅಂತ ಹೇಳಿದ್ರೆ ನಾನೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಆದರೆ ನನ್ನ ಓಟಿಗೆ ಬೆಲೆ ಇದೆ, ನಾನು ವೋಟ್ ಮಾಡಲೇಬೇಕಾಗಿತ್ತು. ಹೆಂಗೆ ರಿಮೂವ್ ಆಯಿತು? ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರನ್ನ ಇದ್ದರೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಯಾವ ಥರ ಕೇಸ್ ಫೈಲ್ ಮಾಡೋಕ್ಕೂ ರೆಡಿ ಇದ್ದೀನಿ, ಫೇಸ್ ಮಾಡ್ತೀನಿ. ಆಗಿದ್ದಾಗಲೇ ನನ್ನ ಓಟ್ ಬೆಲೆ ಬರಲೇಬೇಕು. ದಯವಿಟ್ಟು ಯಾರಾದರೂ ನನಗೆ ಸಪೋರ್ಟ್ ಮಾಡೋರಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ಈ ವಿಡಿಯೋ ಕಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಓಟಿಗೆ ಬೆಲೆ ಬೇಕೇ ಬೇಕು. ಧನ್ಯವಾದ. ದಯವಿಟ್ಟು ನನ್ನ ಓಟ್ ಬೆಲೆ ಮಾಡಿಸ್ಕೊಡಿ ದಯವಿಟ್ಟು ಎಲ್ಲರೂ.